ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ಈ ದಿನ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಅಡಿಕೆ, ಬಾಳೆ ಮತ್ತು ಪಪ್ಪಾಯನ್ನು ಬೆಳೆದು ಒಬ್ಬ ರೈತ ಉತ್ತಮ ಇಳುವರಿಯನ್ನು ಪಡೆದಿದ್ದರೂ ಕೂಡ ಇಳುವರಿ ಹೆಚ್ಚಾಗಿ ಚೆನ್ನಾಗಿ ಬಂದಿದ್ದರೂ ಆದಾಯ ಮಾತ್ರ ಬರ್ತಾಯಿಲ್ಲ. ಯಾಕೆಂದರೆ ರೇಟ್ ಸಿಕ್ಕಿಲ್ಲ ಸ್ನೇಹಿತರೆ. ಈ ಪಪ್ಪಾಯಿಗೆ ರೇಟ್ ಸಿಗದೆ ಅವರು ಕಂಗಾಲಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರದ್ದು ಇನ್ನೊಂದು ರೀತಿಯಲ್ಲಿ ಪರೋಕ್ಷವಾಗಿ ಇನ್ನೊಂದು ಬೆಳೆಗೆ ಅದರ ಒಂದು ನೆರವು ಸಹಾಯ ಆಗ್ತಾ ಇರೋದ್ರಿಂದ ಅವರು ಖುಷಿಯಾಗಿ ಈ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಈ ಒಂದಲ್ಲ ಒಂದಿನ ನನಗೆ ಪ್ರಾಫಿಟ್ ಆಗುತ್ತೆ ಅನ್ನುವ ಆಶಾವಾದವನ್ನು ಅವರು ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಬನ್ನಿ ಅವರಿಂದಲೇ ಈ ಮಾಹಿತಿಯನ್ನು ಪಡೆಯೋಣ. ಹೆಚ್ಚಿನ ಮಾಹಿತಿಗಾಗಿ ಅವ್ರ ಪರಿಚಯ ಮಾಡಿಕೊಂಡು ಹೆಚ್ಚು ಮಾಹಿತಿಯನ್ನು ಪಡೆಯೋಣ. ಬನ್ನಿ ಸ್ನೇಹಿತರೆ, ನಿಮ್ಮ ಪರಿಚಯ ಮಾಡಿಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಯತೀಶ್ ಅಂತ, ಗುಬ್ಬಿಹಳ್ಳಿ, ಕಡೂರು ತಾಲೂಕು. ಇದು 1 ಎಕರೆ 20 ಗುಂಟೆ ಪಪ್ಪಾಯ ಇದೆ. ಇದ್ರ ಓನರ್ ಬಂದ್ಬಿಟ್ಟು ಶಿವಶಂಕರಪ್ಪ ಅಂತೇಳಿ ನಮ್ಮ ಸ್ನೇಹಿತರು. ಅವರು ಬೆಂಗಳೂರಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾಕಂದರೆ ಯಾವಾಗಲೂ ಜೊತೆಲೇ ಇರ್ತೀನಿ, ನಮ್ಮದೇ ನಿರ್ವಹಣೆ ಇರೋದ್ರಿಂದ. ಯತೀಶ್ ಅವರೇ, ಒಂದು ಖುಷಿ ಅಂದರೆ ಅವರು ಬೆಂಗಳೂರಲ್ಲಿದ್ದು ಕೃಷಿ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ. ಅವರ ಆಸಕ್ತಿಗೆ ನೀವು ಕೈ ಜೋಡಿಸಿದ್ದೀರಿ. ನೀವು ಕೈ ಜೋಡಿಸ್ತೇ ಹೋದ್ರೆ ಅವ್ರು ನಿರ್ವಹಣೆ ಮಾಡೋದು ಕಷ್ಟ ಆಗೋದು. ಹೌದು, ಅವ್ರಿಗೆ ಆಸಕ್ತಿ ಇಲ್ಲ ಅಂದರೆ ಇಲ್ಲಿ ನೀವು ಏನೋ ಮಾಡೋಕ್ಕಾಗ್ತಿರ್ಲಿಲ್ಲ. ಇಬ್ಬರು ಅದು ಫ್ರೆಂಡ್ಶಿಪ್ಪಲ್ಲಿ ಇಂಥ ಒಳ್ಳೆ ಕೆಲಸಗಳಾಗ ಖಂಡಿತವಾಗ್ಲೂ ಸರ್. ಭಾಳ ಖುಷಿ ಆಯಿತು. ನಮ್ಮ ಹತ್ರ ನನಗೆ ಈ ಪಪ್ಪಾಯಿ ತೋಟ ನೋಡಿ ನಾನು ವೀಡಿಯೋ ಮಾಡಬಾರ್ದು ಅಂತಲೇ ಹೊರಡ್ತಿದ್ದಾನೇನೋ ಅರ್ಜೆಂಟ್ ಕೆಲಸ ಅಂತ. ಖಂಡಿತ ಇದು ನೋಡಿದಾಗ ನಾನು ವೀಡಿಯೋ ಮಾಡಲೇಬೇಕು ಅನಿಸಿ ಅಲ್ಲಿಗೆ ಒಂದು ಅರ್ಧ ಗಂಟೆ ಲೇಟ್ ಆಗಲೇಬೇಕಾರೆ. ಹೌದು. ಈಗ ಇದು 1/4 ಎಕರೆನಾ? 1/4 ಎಕರೆ. 1/4 ಎಕರೆ. ಇದರಲ್ಲಿ ಈಗ ಅಡಿಕೆ, ತೆಂಗು, ಬಾಳೆ ಜೊತೆಗೆ ಪಪ್ಪಾಯಿ ಮಾತ್ರ ಅದ್ಭುತವಾಗಿ ಬಂದಿದೆ. ನಾನು ನೋಡಿದ್ನಲ್ಲ, ನೋಡಿ ಸರ್, ಇವು ನೋಡ್ರಿ, ಅದು ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ನೋಡ್ರಿ, ಇಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಪಪ್ಪಾಯಿ. ಇದನ್ನು ಮಾರ್ಕೆಟಿಂಗೆಲ್ಲ ಹೆಂಗೆ ಮಾಡ್ತಾ ಇದ್ದೀರಿ ಸರ್? ಮಾರ್ಕೆಟಿಂಗು ಬರ್ತಾರೆ, ಇಲ್ಲಿಗೆ ಬಂದು ತಗೊಂಡೋಗ್ತಾರೆ. ಇದು ಒಳ್ಳೆ ಇದು ಹಿಡ್ದಂಗೆ ಹಿಡ್ದಿದೆಯಲ್ರಿ. ನೋಡ್ರಿ ಎಷ್ಟು ಸೂಪರಾಗಿ ಹಿಡ್ದಿದೆ. ಇದು ನಾಸಿಕ್ಕಿಂದ ತರಿಸಿರೋದು ಸರ್, ನಾಟಿ ತಳಿ ಅಂತ. ನಾಟಿ ತಳಿನ ಇದು? ನಾಸಿಕ್ ನಾಟಿ ಅಂತೇಳಿ. ನಾಸಿಕ್ ನಾಟಿ. ತುಂಬ ಟೇಸ್ಟ್. ಓಕೆ, ತುಂಬ ಟೇಸ್ಟ್ ಬರುತ್ತೆ, ಸೈಜ್ ಕಮ್ಮಿ ಬರುತ್ತೆ ಸ್ವಲ್ಪ. ಬಟ್ ಇವಾಗ ಏನು ಮಾಡಲಿ, ಮಾವಿನ ಹಣ್ಣಿನ ಸೀಸನ್ನಲ್ಲಿ ಎಲ್ಲ ಹಣ್ಣಿಗೂ ರೇಟ್ ಕಮ್ಮಿ ಆಗಿಬಿಡುತ್ತೆ. ಆದರೆ ನಮ್ಮ ರೈತರಿಗೆ ಒಂದು ಹೊಡೆತ ಅಂದರೆ ಒಳ್ಳೆ ಇಳುವರಿ ಬಂದಾಗ ರೇಟ್ ಖಂಡಿತ ಸರ್, ಖಂಡಿತ. ನೋಡ್ರಿ, ಇಷ್ಟು ಅದ್ಭುತವಾಗಿ ಬಂದಿದೆ. ಪಕ್ಷಿಗಳು ಸಿಕ್ಕಾಬಿಟ್ಟು ತಿಂದಾಕಿದ್ದಾವೆ. ಹೌದು. ಯಾಕೆ ಕೊಯ್ಲು ಮಾಡಿಲ್ವಲ್ಲ? ಕೊಯ್ಲು ಸರ್ 5 ರೂಪಾಯಿ 4 ರೂಪಾಯಿ kg ಅವರು ಬಂದು ತಗೊಂಡೋಗ್ತಾರೆ. ಈ ವಾರ ಯಾಕೋ ಬಂದಿಲ್ಲ. ಬಟ್ ಅವರಿಗೆ ಸರ್ ಮಾವಿನ ಹಣ್ಣು ಖಾಲಿ ಆಗ್ತಾ ಇಲ್ಲ, ನಮ್ದು ಖಾಲಿ ಆದ್ಮೇಲೆ ಬರ್ತೀವಿ ಅಂತ ಹೇಳಿದ್ರು. ಬಟ್ ಮಾವಿನ ಹಣ್ಣಿನ ಸೀಸನ್ ಮುಗಿಯೋವರೆಗೂ ಯಾವುದೇ ಹಣ್ಣಿಗೂ ಕೂಡ ರೇಟ್ ಸ್ವಲ್ಪ ಕಮ್ಮಿನೇ ಇರುತ್ತೆ. ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಹೌದು, ತುಂಬಾ ಬಂದಿದೆ. ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ನಾಟಿ ತಳಿ ಆದ್ರಿಂದ ಒಳ್ಳೆ ಟೇಸ್ಟ್ ಇದೆ. ಹಾಗೆ ಫಸಲು ಕೂಡ ಚೆನ್ನಾಗಿದೆ. ಬಾಂಬಾಟಿದೆ ನೋಡ್ರಿ ಇಲ್ಲಿ. ಆಮೇಲೆ ಇದಕ್ಕೆ ಗೊಬ್ಬರ, ಕೆಮಿಕಲ್ಸು ಏನು ಕೆಮಿಕಲ್ ಕೊಟ್ಟಿದ್ದೀರಾ? ಇಲ್ಲ ಸರ್, ಇದಕ್ಕೆ ಕೆಮಿಕಲ್ ಕೊಟ್ಟಿಲ್ಲ. ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಪಪ್ಪಾಯ ಬಂದಿರೋದು. ಓಕೆ. ಜೊತೆಗೆ ನಾವು ಜೀವಾಮೃತ, OWDC, ಮೇಕೆ ಗೊಬ್ಬರ, ಹಸುವಿನ ಗೊಬ್ಬರ, ಆಮೇಲೆ ಶಿರಾ ನಮ್ಮ ಕಡೆ ಚಳ್ಳಕೆರೆಯಿಂದ ಕುರಿ ಗೊಬ್ಬರ ಚೀಲದಲ್ಲಿ ತರ್ತಾರಲ್ಲ, ಆ ಗೊಬ್ಬರ ಹಾಕಿದೀವಿ. ಅಡಿಕೆಗೂ ಇರ್ಬೋದು, ತೆಂಗಿಗಿರ್ಬೋದು, ಬಾಳೆಗಿರ್ಬೋದು. ಆದರೆ ಬೆಳೆ ಮಾತ್ರ ಸೂಪರಾಗಿ ಬಂದಿದೆ. ಹೌದು. ನಿಮಗೆ ಆದರೆ ಕೆಲವು ಕಡೆಗೆಲ್ಲ ವೈರಸ್ ಆಗುತ್ತೆ ಅಂತಾರೆ. ಇಲ್ಲ ಸರ್, ಇಲ್ಲಿ ಯಾವುದೇ ವೈರಸ್ ಬಂದಿಲ್ಲ. ನಿಮ್ಗೆ ನೋಡಿ, ಇಷ್ಟೊಂದು ಕಳೆ ಇದ್ರೂ ಕೂಡ ವೈರಸ್ ಇಲ್ಲ. ವೈರಸ್ ಅಟ್ಯಾಕ್ ಆಗಿ ಶೈನಿಂಗ್ ತುಂಬ ಚೆನ್ನಾಗಿದೆ. ಸರಿ. ಇದು ಇದೆಯಲ್ಲ, ಇದು ವೈರಸ್ ಅಂತ ಸರ್? ಇದು ಗಿಡ ಸ್ಟಾರ್ಟಿಂಗ್ ಇಂದನೂ ಸ್ವಲ್ಪ ಮಂಕಾಗೆ ಬಂತು. ಇದು ಯಾಕೋ ಇದು ಮೇಲಿಂದ ತೆಂಗಿನ ಗರಿ ಎಲ್ಲ ಬೀಳುತ್ತಲ್ಲ, ಅದಕ್ಕೆ ಸ್ವಲ್ಪ ಮುರ್ಕೊಂಡಿತ್ತು, ಮತ್ತೆ ಬೆಳೆದಿರೋದು ಅದು. ಸರಿ, ಅದ್ಭುತವಾದ ಇಳುವರಿ ತೆಗೆದಿದ್ರಿ. ನೀವು ಇದಕ್ಕೆ ಮಾರ್ಕೆಟಿಂಗ್ ಏನ್ ಮಾಡಬೇಕು? ನೀವೇ ಮಾರ್ಕೆಟಿಂಗ್ ಮಾಡೋದು? ಅದೇ ನಾವೇ ತಗೊಂಡೋಗಿ ಸರ್ಕಲ್ಗಳಲ್ಲಿ ಮಾರಿದ್ರೆ ಅದಕ್ಕಿಂತ ಹೆಚ್ಚಿನ ರೇಟ್ ಸಿಗುತ್ತೆ. ಭಯಂಕರ ಸಿಗುತ್ತೆ. ಹೌದು. 30 ರೂಪಾಯಿ kg ತಗೊಂಡು ಹೋಗೋ ಅದು ಕಮ್ಮಿನೇ. ಈಗ
ಕನಿಷ್ಠ ಅಂದರೆ 20 ರೂಪಾಯಿ ಕೆ ಜಿ ತಗೊಂತಾರೆ. ಹೌದು ಹೌದು. ಈಗ ನಾವಲ್ಲಿ ಸಾವಯವ ಸಂತೆ ಅಂತ ಕಡೂರಲ್ಲಿ ನಡೀತದೆ. ವಾರದಲ್ಲಿ 2 ದಿನ, ಗುರುವಾರ ಮತ್ತು ಭಾನುವಾರ. ನೀವು ಆ ಸಂತೆಗೆ ಅವರನ್ನು ಮಾತಾಡಿಸ್ಬಿಟ್ಟು ನೀವು ಕೂಡ ಅಲ್ಲಿ ಮಾರ್ಕೆಟಿಂಗ್ ಮಾಡ್ಬೋದು. ಇಲ್ಲ ಸರ್ಕಲಲ್ಲಿ ಇಟ್ಕೊಂಡ್ರೂ ಕೂಡ ಹೌದು 1 ಗಂಟೆ ಎಷ್ಟಿದ್ರೂ ಖಾಲಿ ಆಗುತ್ತೆ. ಹಾಂ, ಖಂಡಿತ ಯತೀಶ್ ಅವರೇ, ಯಾಕೆಂದರೆ ಕಷ್ಟಪಟ್ಟು ಬೆಳೆದಿರೋ ಇದಕ್ಕೆ ನೀವು ಇದನ್ನೆಲ್ಲ ಏನು ಬ್ರಷ್ ಕಟ್ಟರ್ ಏನು ಹೊಡ್ಸಿಲ್ಲ? ಇಲ್ಲ ಸರ್, ಈಗ ಹೊಡಿಸ್ಬೇಕು. ಈಗ ಹೊಡಿಸ್ಬಿಟ್ಟು ಅದು ನೋಡಿ, ಅದು ನೀರು ಹಿಡಿದ್ಬಿಟ್ಟಿದೆ. ಹೌದು ಸರ್. ಹಾಂ, ನೋಡಿ ಎಷ್ಟು. ಹಾಂ, ಇದು ಕರಗ್ತಾ ಇದೆ. ಅಲ್ಲ, ಅದು ಟೈಮ್ ಆಯ್ತಲ್ಲ. ಹೌದು, ಟೈಮ್ ಆಯ್ತು. ಹಣ್ಣಿಗೆ ಅದು ಟೈಮ್ ಸರಿಯಾಗಿ ಕಟಾವು ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಓವರ್ ಆದರೆ ಅದು ಅವರು ನಮ್ಮ ಅಡಿಕೆ ಗಿಡಕ್ಕೆ, ಆ ಗಿಡಕ್ಕೆ ಗೊಬ್ಬರ ಆಗಲಿ ಬಿಡ್ರಿ ಅಂತ ಹೇಳ್ತಾರೆ. ಹಾಂ. ನೋಡ್ರಿ, ಅದು ಮಲ್ಟಿ ಕ್ರಾಪ್ ಮಾಡೋದ್ರಿಂದ ಅದೊಂದು ಬೆನಿಫಿಟ್ಟು. ಹೌದು ಯತೀಶು, ಏನು ಗೊತ್ತಾ, ನೀವು ಗೊಬ್ಬರ ನೀರು ಏನೋ ಬಿಟ್ಟಿದ್ರಿ ಅಂದರೆ ಅಡಿಕೆ ಗಿಡಕ್ಕೆ ಆಯಿತು. ಹೌದು. ಈಗ ನಾವು ಆ ರೀತಿ ಮಲ್ಟಿ ಕ್ರಾಪ್ ಮಾಡೋದ್ರಿಂದ ಹಂಗೆ ಅಂದ್ಕೋಬೋದು. ಬರೀ ನೀವು ಪಪ್ಪಾಯಿ ಒಂದೇ ಬೆಳೆದಿದ್ದಿದ್ರೆ ಅಯ್ಯೋ ಶಿವನೇ, ಇಷ್ಟು ಬಂಡವಾಳ ಸುರಿದೇವೆ ಅಂತ ಹೊಟ್ಟೆ ಉರಿಯೋದು. ಹೌದು. ಏನು ಇನ್ಕಮ್ ಇರಲ್ವಲ್ಲ. ಈಗ ಅಡಿಕೆ ತೋಟ ಫುಲ್ ಮೇಂಟೈನ್ ಆಯ್ತಲ್ವಾ. ತುಂಬ ಚೆನ್ನಾಗಿದೆ ರೀ. ಓಕೆ, ಏನೇ ನಿಮಗೆ ಇದರೊಳಗಡೆಗೆ ಕಳೆ ಗಿಡ ಇದೆಯಲ್ಲಪ್ಪ, ಇದರೊಳಗಡೆಗೆ ಸಾಕಷ್ಟು ಔಷಧೀಯ ಸಸ್ಯಗಳು ಕೂಡ ಇದ್ದಾವೆ. ಖಂಡಿತ ಸರ್, ನೆಲನಲ್ಲಿ ಅಂತೂ ತುಂಬ ಇದೆ. ಇದು ನೆಲನಲ್ಲಿ ಇದೆಯಲ್ಲ, ಕರೋನಾ ಕಾಲದಲ್ಲಿ ಎಷ್ಟು ಒಳ್ಳೆ ಔಷಧಿಯಾಗಿ ಬಳಕೆ ಆಯಿತು ಅಂದರೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಬಂದಿದೆ. ತುಂಬ ಇದೆ ಸರ್, ಭಾಳ ಇದೆ. ಉತ್ತರಾಣಿ ಇದೆ, ನೆಲನಲ್ಲಿ ಅದು ಅಷ್ಟಿದೆ. ಕಾಡು ಜವಳಿ. ಹಾಂ, ಭಾಳ ಒಳ್ಳೆಯದು. ಇದು ಮೆಡಿಸಿನಲ್ ಪ್ಲ್ಯಾಂಟ್ಸು ತುಂಬನೇ ಇದೆ. ಹೌದು, ಖಂಡಿತ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಸಾವಯವದಲ್ಲಿ ಮಾಡ್ತಾಯಿದ್ದೀರಲ್ಲ, ಹೌದು, ಅದು ಭಾಳ ಖುಷಿ ಆಯಿತು. ಇವತ್ತಿನ ಕಾಲದಲ್ಲಿ ನಾವು ಮೇಂಟೆನೆನ್ಸ್ ಈಸಿ ಮಾಡ್ಕೊಳ್ಳೋಕ್ಕೆ ಹೋಗ್ತೀವಿ. ಸ್ವಲ್ಪ ರಿಸ್ಕ್ ತಗೊಂಡ್ರೆ ಸಾವಯವದಲ್ಲಿ ಅದ್ಭುತವಾದ ಇಳುವರಿ ತಗೋಬೋದು ಅನ್ನೋದಕ್ಕೆ ನಿಮ್ಮ ತೋಟನೇ ಸಾಕ್ಷಿ. ಈಗ ಬೇಸಿಗೆ ಎಲ್ಲ ಇದರಲ್ಲಿ ಕಳೆ ತೆಗ್ದಿಲ್ಲ ಸರ್. ಈಗ ಬ್ರಷ್ ಕಟ್ಟರ್ ಹೊಡೆದ್ಬಿಟ್ಟು ಅವ್ರದ್ದೊಂದು ಮಿನಿ ಗ್ರಾಸ್, ಯಾವುದೋ ಒಂದು ಟಿಲ್ಲರ್ ಥರ ಬರುತ್ತೆ, ಅದರಲ್ಲಿ ಸೊಸಿ ಸುತ್ತ ಒಂದೊಂದು ರೌಂಡು, ಮಧ್ಯದಲ್ಲೆಲ್ಲ ಕಳೆ ಹಂಗೆ ಇರುತ್ತೆ. ಓಕೆ. ಹಾಂ, ಬಾಳೆ ಕಳೆ ಹಂಗೆ ಇರುತ್ತೆ. ಗುಡಿ ಮಾತ್ರ ಸ್ವಲ್ಪ ಬಿಡಿಸ್ತಾರೆ. ಓಕೆ. ಅದು ಅವ್ರ ಹತ್ರ ಅಲ್ಬೆ ಥರ ಏನೇನೋ ಇದಾವೆ ಎಕ್ವಿಪ್ಮೆಂಟ್ಸ್ ಹತ್ರ, ಅದರಲ್ಲಿ ಎಳೆದ್ಬಿಟ್ರೆ ಆರಾಮಾಗಿ ಬಂದ್ಬಿಡು. ಓಕೆ, ರೈಟ್. ಓಕೆಪ್ಪ, ಭಾಳ ಖುಷಿ ಆಯಿತು. ಏನೇ ಆಗಲಿ, ಅವ್ರು ಬೆಂಗಳೂರಲ್ಲಿ ಇತ್ಕೊಂಡು ಸಾವಯವದಲ್ಲಿ ಕೃಷಿ ಮಾಡ್ತಾ ಇದ್ದಾರಲ್ಲ, ಹೌದು, ಅದಕ್ಕೆ ನೀವು ಸಾಥ್ ಕೊಟ್ಟಿದ್ದೀರಲ್ಲ, ಭಾಳ. ನಮಗೆ ಇದ್ರದ್ದು ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಈ ತರ ಎಲ್ಲ, ಬಟ್ ನಮಗೆ ಅಷ್ಟೊಂದು ಜಮೀನಿಲ್ಲ. ಈಗ ಅವ್ರ ಜೊತೆ ಸೇರ್ಕೊಂಡು ನಾನೇ ಬೆಳೀತಾ ಇದ್ದೀನಿ ಅನ್ನೋ ಅನ್ನೋ ಖುಷಿ ನನಗೆ. ಹೌದು, ನೀವು ಎಂಜಾಯ್ ಮಾಡ್ತಾ ಇದ್ದೀರಿ. ಹೌದು, ಕಷ್ಟಪಟ್ಟು ಕೃಷಿ ಮಾಡ್ತಿಲ್ಲ. ಖಂಡಿತ ಸರ್, ಎಂಜಾಯ್ ಮಾಡ್ಕೊಂಡು ಕೃಷಿ ಮಾಡ್ತಾ ಇದ್ದೀರಿ. ಹಂಗಾಗಿ ಖುಷಿಯಾಗಿದೆ ನಿಮಗೆ. ಓಕೆ ಯತೀಶ್ ಅವರೇ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಧನ್ಯವಾದ. ಸರ್, ನೀವು ನಮ್ಮಂಥ ಕೃಷಿಕರನ್ನ ಹುಡುಕಿ ಈ ಸಾವಯವ ಬೆಳೆ ಮಾಡ್ತಾ ಇದ್ದೀರಲ್ಲ, ನಾವು ಯಾರಿಗೂ ಗೊತ್ತಿಲ್ಲ, ನಾವು ಮಾಡ್ತಾ ಇರೋದು ನಮ್ಮೂರವ್ರಿಗೆ ಕೆಲವ್ರಿಗೆ ಗೊತ್ತಿರಲಿಲ್ಲ. ಆದರೆ ನೀವು ನಮ್ಮನ್ನು ಗುರುತಿಸಿ ಇಲ್ಲಿವರೆಗೆ ಬಂದು ಇದನ್ನೆಲ್ಲ ಮಾಹಿತಿ ತಗೊಳ್ತಾ ಇದ್ದೀರಲ್ಲ ಸರ್, ಖಂಡಿತ ಇದು ನಂತರ ಬೇರೆ ರೈತರಿಗೂ ಕೂಡ ಇದು ಅನುಕೂಲ ಆಗಲಿ ಸರ್. ನಿಮಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಇನ್ನೂ ಕೂಡ ಬೇರೆ ಬೆಳೆ ಮಾಡಿದಾಗ, ಇನ್ನೂ ಏನಾದರೂ ಹೊಸ್ದಾಗಿ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀವಿ ಈ ವಿಚಾರನ. ನೀವು ಕೂಡ ನಮ್ಮ ಉದ್ದೇಶ ಇಷ್ಟೇ ಯತೀಶ್ ಅವರೇ, ರೈತರು ಈ ಥರ ಏನಾದ್ರು ವಿಶೇಷವಾದ ಬೆಳೀಲಿ, ಅವರು ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು. ಖಂಡಿತವಾಗ್ಲೂ ಅದು ನಮ್ಮ ಉದ್ದೇಶ. ಹೌದು, ಆರೋಗ್ಯವಂತರಾಗಿರ್ಬೇಕು, ಸ್ವಾವಲಂಬಿ ಆಗಿರಬೇಕು, ಇದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಿಮ್ಮಂಥವ್ರ ಸಹಕಾರ ಇರಲಿ ಇದೇ ರೀತಿ ನಮ್ಮ ಚಾನೆಲ್ಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಧನ್ಯವಾದಗಳು. ಧನ್ಯವಾದ ಸರ್.